ನೀವು ಬಿಸಿ ಬಿಸಿ ಕಜಾಯ ರುಚಿ ರುಚಿ ಕಜಾಯ ಮಾಡಿಕೊಡಲೇ ನಾನು. ಏನು ಬ್ರದರ್, ನೀನು ಲಾಡು ಜಿಲೇಬಿ ಅದು ಇದು ಅಂತ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ಕರ್ಕೊಂಬಂದೆ ಇಲ್ಲಿಗೆ. ಇಲ್ಲಿ ನೋಡಿದ್ರೆ ಏನು ಇಲ್ಲದೆ ಬರ್ಬಾದಾಗಿದೆಯಲ್ಲ. ನೀನು ಇದನ್ನ ತೋರ್ಸಕ್ ಕರ್ಕೊಂಬಂದ್ಯಾ? ಏನು ಅರಮನೆಯೋ ಅಥವಾ ಬ್ಯಾಕ್ ಪ್ಯಾಕರ್ಸು? ಸರಿ ನಡಿ, ನಾವು ಬ್ರದರ್ಸ್ ಹೋಗಿ ಚೆನ್ನಾಗಿ ಹೋಗಿ ಎಲ್ಲಾದ್ರೂ ಇಂಡಿಯನ್ ರೆಸ್ಟೋರೆಂಟ್ ಅಲ್ಲಿ ಜಡ್ಕೊಂಬರೋಣವ. ಏನು ಯೋಚನೆ ಮಾಡೋಣ ಬೇಸ್, ಇನ್ನು 10 ನಿಮಿಷ ಕನ್ನಡ ಸಂಘದವರು ರುಚಿ ರುಚಿಯಾದ ಅಡುಗೆ ಮಾಡ್ತಿದ್ದಾರೆ. ಈ ಎಲ್ಲ ವಾರ ಆದ ತಕ್ಷಣ ಸೀದಾ ಹೋಗೋಣ, ನಿಮ್ಗೇನು ಬೇಕೋ ಎಲ್ಲ ಕೊಡಿಸ್ಬಿಡ್ತೀನಿ, ಏನು ಯೋಚನೆ ಮಾಡಬೇಡ. ಈ ದುಡಿಯೋದನ ಚೈನಾ ಮಾಲ್ ಅಂತಾನೆ ಅದಂತಾನೆ ಇದಂತಾನೆ ಇವತ್ತು ಹೋಗಿ ವಾರಲ್ಲಿ ಇದೇನಪ್ಪ ಇದು? ಒಬ್ಬರಿಗಿಂತ ಒಬ್ರು ಪ್ಯಾಲೆಸ್ಟೀನಿಯನ್ಸ್ ಇಸ್ರೇಲ್ಗಳು ಆಡದಾಗ ಕತ್ತೆಗಳು ಆಡದಾಗ ಜಗಳ ಆಡ್ತಾ ಇದ್ದಾರಲ್ಲಪ್ಪ ನೀವು. ಭೀಷ್ಮರೇ ಮತ್ತೆ ಕುತ್ಕೊಂಡ್ಬಿಟ್ಟಿದಾರಲ್ಲ ಆರಾಮಾಗಿ. ನಿಮಗೆ ಹೇಳ್ರಿ, ನಿಮ್ಮ ಪಾರ್ಟಿಗೆ ರೋಗ ಇಲ್ಲ ನಿಮ್ಗೆ? ನಾನು ಮನೆಗಳೇ ಏನು ಹೇಳಿ, ನನ್ನ ಮಾತು ಇವರು ಕೆಳಗಿದ್ರೆ ಹಿಂಗಿರ್ಬೋದು. ಅದಕ್ಕೆ ನಮ್ಮ ಕೃಷ್ಣ ಪರಮಾತ್ಮನನ್ನೇ ಕರ್ಸ್ಬೋದು. ಆಯ್ತಪ್ಪ, ಇದು ನಿಮ್ಮೆಲ್ಲ ಜಗಳ ನೋಡಿದ್ರೆ ನನ್ನ ಕೈಯಲ್ಲಿ ಸಾಲ್ವ್ ಮಾಡ್ದಂಗೆ ಆಗಲ್ಲ. ನಾನು ನಮ್ಮ ಕೃಷ್ಣ ಪರಮಾತ್ಮಗೆ ಕರಿತೀನಿ. ಎಲ್ಲೋ ಐತಪ್ಪ ನಂದು iPhone 4S. ಎಸ್ತಿರಿ ಸ್ವಲ್ಪ ಕೃಷ್ಣ ಫೋನ್ ಹಚ್ಚ. ಎಸ್ ಕೃಷ್ಣ ಕಡಲೆ ಕೃಷ್ಣನ ವೈಕುಂಠದ ಕಂಟ್ರಿ ಕೂಡ ಯಾಕಂತ ನನ್ನ ಮಗನೇ, ವೈಕುಂಠ ಕಂಟ್ರಿ ಕೂಡ ಕೃಷ್ಣ ಕೃಷ್ಣ ಅಂತ ಹಚ್ಚು. ಕೃಷ್ಣ ಹೇಗಿದೆಯಾ ಕೃಷ್ಣ? ನೀನು ಅಲ್ಲಿ ಆರಾಮಾಗಿ ಲಕ್ಷ್ಮಿ ಜೊತೆ ಮಜಾ ಮಾಡ್ತಾ ಕೂತಿದ್ಯಾ ವೈಕುಂಠದಲ್ಲಿ. ಈಗ ನಾನು ಇಲ್ಲಿ ಭೂಲೋಕದಲ್ಲಿ ಮೊದಲೇ ಸೆಕೆ ಆಗಿ ಒಂದೇ ಸಲ ಪಟ್ಟು ಬರ್ತಾ ಇದೆ. ನನ್ನಲ್ಲಂತೂ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ಕಾಣಲ್ಲ. ನನಗೆ ಆ ಯುರೋಪಿಯನ್ ಯೂನಿಯನ್ ಕ್ರೈಸಿಸ್ ಮೀಟಿಂಗ್ ಅಂತ SMS ಬಂದಿದೆ. ನಾನು ಅಲ್ಲಿ ಹೋಗ್ಬಿಡ್ತೀನಿ. ನೀನು ಇನ್ನು ಸ್ವಲ್ಪ ಭೂಲೋಕಕ್ಕೆ ಬಂದು ಈ ಇವ್ರನ್ನೆಲ್ಲ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಮಾಡೋಣಪ್ಪ. ಆಯ್ತಾ ಕೃಷ್ಣ, ಬರ್ತೀಯಾ? ಆಯ್ತು ಆಯ್ತು. ಆ ಕ್ವಾಂಟಾಸ್ ಬುಕ್ ಆಗ್ಲಿಲ್ಲ. ನಾನು ಮೊನ್ನೆ ಒಬ್ಬ ಒಂದು ಏರ್ಫೋರ್ಸ್ ಒಂದು ಬಂದಿತ್ತಲ್ಲ, ಅದನ್ನೇ ಕಳಿಸ್ತಾ ಇದ್ದೀನಿ. ನೀವು ಸ್ವಲ್ಪ ಜಲ್ದಿ ಬಂದ್ಬಿಡಪ್ಪ, ಆಯ್ತಾ? ಓಕೆ, ಓವರ್ ಅಂಡ್ ಔಟ್. ನೋಡ್ರಪ್ಪ, ಈ ಯಾರು ಜಗಳ ಮಾಡಬೇಡಿ. ಒಂದ್ ವೇಳೆ ಜಗಳ ಮಾಡಿದ್ರೆ ಯಾರು ಉಳಿದಬಾರ್ದು ನೋಡ್ರಿ, ಹಂಗ ಸಾಯ ಜಗಳ ಆಗ್ಬೇಕು, ಆಯ್ತಾ? ಆಯ್ತು, ಬರ್ತೀನಿ. ದೊಡ್ಡಪ್ಪನಿಗೆ ನಮಸ್ಕಾರ. ಏನಪ್ಪ ಧರ್ಮರಾಯ, ಚೆನ್ನಾಗಿದ್ಯಾ? ಎಲ್ಲ ಹಾಳು ಮಾಡಿದ್ದು ನೀನೆ. ಅರ್ಜುನ ಚೆನ್ನಾಗಿದ್ಯಾ? ಭೀಮ ಊಟ ಆಗಿದೆಯಾ? ದುರ್ಯೋಧನ, ಈಗಲಾದರೂ ನಿನ್ನ ಹಠ ಬಿಟ್ಟು ಬಿಡು. ನಿನ್ನ ಹಠದಿಂದ 101 ಜನರನ್ನ ನಿಮ್ಮ ಅಣ್ಣ ತಮ್ಮರಿಂದಲೂ ಬಲಿ ಕೊಡಬೇಡ. ಶ್ರೀಕೃಷ್ಣ, ಹಲೋ ಮಿಸ್ಟರ್ ಟೋಮ್ಯಾನ್. ಸೊಲ್ಲ ಏನು ನೀವು ದಯಮಾಡಿಸಿದ್ದು? ಸಂಧಿ ಬೇಡ, ಯುದ್ಧವೇ ಆಗಲಿ. ಸಂಧಿ ಸಂಧಿ ಎಂದು ತಲೆ ತಿನ್ನಬೇಡ. ನೋಡು, ಕಡೆಗೆ ಗೋಲ್ಡ್ ಕೋಸ್ಟ್ ಆದರೂ ಪಾಂಡವರಿಗೆ ಕೊಟ್ಟು ಬಿಡು. ಗೋಲ್ಡ್ ಕೋಸ್ಟ್ ಅವರಿಗೆ 30-40 ಸೈಟ್ ಅನ್ನು ಕೊಡುವುದಿಲ್ಲ. ಗೋಲ್ಡ್ ಕೋಸ್ಟ್ ನಮ್ದು ಬಿಸ್ನೆಸ್ ಕ್ಯಾಪಿಟಲ್. ಯಾರ ಮಗು? ನೀವು ಮಕ್ಕಳಿಲ್ಲ, ಮಕ್ಕಳಿಗೆ ಏನು ದುರ್ಯೋಧನ ಈ ತರ ಮಾಡ್ತಾ ಇದೆಯಾ? ಎಲ್ಲರಿಗೂ ಅವಮಾನ ಮಾಡ್ತಿದ್ಯಲ್ಲ, ಏನ್ ಸಮಾಚಾರ? ಏನು ಮಾಡಕ್ಕಲ್ಲ, ಸಂಸಾರ ತಪ್ಪಿದ್ರೆ ಗೋಲ್ ಕೋಸ್ಟ್ ಇಲ್ಲ, 30-40 ಸೈಡ್ ಕೊಡುವುದಿಲ್ಲ. ಏನ್ ಮಾಡ್ಕೊಳ್ಳಿ. ನೋಡು ದುರ್ಯೋಧನ, ಇದು ಹಠ ಒಳ್ಳೆಯದಲ್ಲ. ಗೋಲ್ಡ್ ಕೋಸ್ಟ್ ಆದರೂ ಕೊನೆಗೆ ಕೊಡು. ಧೃತರಾಷ್ಟ್ರವೇ, ಕೃಷ್ಣರೇ ಹಾಗೆ ಸುಮ್ಮನೆ ಕೂತ್ಬಿಟ್ಟಿರಲ್ಲ.
ನೀವೇನೋ ಹೋಗ್ಸಲ ಮಹಾಭಾರತದಲ್ಲಿ ಎಲ್ಲರಿಗೂ ಮೋಸ ಮಾಡಿ ಪಾಂಡವರಿಗೆ ರಾಜ್ಯ ಕೊಡಿಸಿದ್ರಿ. ಅದರಿಂದ ಏನಾಯಿತು? ಅವ್ರು 4 ದಿನದಲ್ಲಿ ಜೀವನದಲ್ಲಿ ಎಲ್ಲ ಕಳೆದ್ರು. ಅವರಿಗೆ ಪಾಂಡವರ ಮಕ್ಕಳು ಅವರಿಗೆ ರಾಜ್ಯ ಕೊಟ್ಟರು ಒಂದೇ, ಏನು ಕೊಟ್ಟರು ಒಂದೇ. ಅವರೆಲ್ಲ ಜೂಜಿನವರು, ಅವರಿಗೆ ಗ್ಯಾಮ್ಲಿಂಗ್ ಅಡಿಕ್ಷನ್ ಇದೆ. ಅದನ್ನ ಮೊದಲು ಕನೆಕ್ಟ್ ಮಾಡಿಸಿ ಆಮೇಲೆ ನಾವು ಏನಾದರೂ ಕೊಡೋದಿದ್ರೆ. ದುರ್ಯೋಧನ ಅವರ ಮಾತನ್ನು ಕೇಳು. ಆಗಲೇ ತಿಳಿಸಿದಲ್ಲ ಬಹುಮ್ಯಾನ್, ರಾಜ್ಯ ಇಲ್ಲ. ದ್ರೌಪದಿ ಏನಾದ್ರು ಕೊಟ್ರೆ ಆಸ್ಟ್ರೇಲಿಯಾ ಮಂಟಾಧಿಕ ಎಲ್ಲ ನಿನಗೆ ಕೊಟ್ಟು ಬಿಡುತ್ತೆ. ದುರ್ಯೋಧನ ನಾಳೆಗೆ ಬಿಗಿದು ಮಾತಾಡು. ಸುದರ್ಶನ ಹೊಟ್ಟೆ. ಕೃಷ್ಣ ಕೃಷ್ಣ ಸೆಟಲ್ ಸಮಾಪಣೆ. ಇಷ್ಟಂತೆ ದುರ್ಯೋಧನ ಯುದ್ಧ ಆಗುತ್ತದೆ. ಭೀಮನೇ ತಯಾರಾಗಿರು. ಖಚಿತವು. ಹಾಗಾದರೆ ಯುದ್ಧ ಕಥೆ ಖಚಿತವೇ ಶ್ರೀಕೃಷ್ಣ? ಹಾಗೆ ಆಗಲಿ ಈ ಮುಖ್ಯಂತೆ. ಧೃತರಾಷ್ಟ್ರರೇ, ನೀವು ಕುರುಡಾಗಿರಬಹುದು, ಅಜ್ಞಾನಿ ಅಲ್ಲ. ಕೊನೆಗೆ ಮತ್ತೊಂದು ಚಾನ್ಸ್ ಅನ್ನು ಕೊಡುತ್ತೇನೆ. 101 ಮಕ್ಕಳನ್ನು ಕಳೆದುಕೊಂಡು ಹೊರಗಬೇಡಿರಿ. ಕೊನೆಗಾದರೂ ದುರ್ಯೋಧನಿಗೆ ಬುದ್ಧಿ ಹೇಳ್ರಿ. ಕೇಳಿ, ಪಾಂಡವರು ಮತ್ತು ಕೌರವರು ಇಬ್ಬರು ನನ್ನ ಮಕ್ಕಳೇ. ಅವರು ಏನು ಬೇಕಾದ್ರೂ ಮಾಡ್ಕೊಂಡು ಹಾಳಾಗೋಗಿ ಏನಾಗಬೇಕು ಅವ್ರ ಇಷ್ಟ. ಭೀಷ್ಮರೇ, ಹಾಗಾದರೆ ಯುದ್ಧದ ನಿಯಮಗಳನ್ನು ಹೇಳಿಬಿಡಿರಿ. ನಾನು ವಾಸಿ, ಆದ್ದರಿಂದ ನಾನು ಕೌರವರಿಗೆ ಸಪೋರ್ಟ್ ಮಾಡಬೇಕು. ಪರಶಿವನಿಂದ ಪಾಶುಪತಾಸ್ತ್ರವನ್ನು ಪಡೆದಂಥ ಪಾರ್ಥ ಅಂದರೆ ನಾನು ವೀರಗಾಂಡೀವಧಾರಿ. ಅತಳ ತತಳ ಪಾತಾಳ 3 ಲೋಕಗಳಲ್ಲಿ ನನ್ನನ್ನು ಗೆಲ್ಲುವವರಿಲ್ಲ. ಶಬ್ದವೇದಿ ವಿದ್ಯೆಯಲ್ಲಿ ನಾನು ಯೂನಿವರ್ಸಿಟಿಗೆ ಫಸ್ಟ್ ರ್ಯಾಂಕ್. ಸೂತ ಪತ್ರಕರ್ಣ, ನಿನ್ನ ನಾಲಿಗೆಯನ್ನು ಬಿಗಿಡಿದು ಮಾತನಾಡು. ನನ್ನ ಈ ಬಾಣವು ನಿನ್ನ ಶಿರಚ್ಛೇದನಕ್ಕಾಗಿ ಕಾಯುತ್ತಿದೆ. ಬಾರ ಕುರುಕ್ಷೇತ್ರದ ಕೈ ಮಾಡ್ಕೊಂಡು. ಕೃಷ್ಣ, ಏನಾರು ಅಡ್ಜಸ್ಟ್ ಮಾಡಿ ನೀವು ಏನಾರು ಹನಿ ಬ್ಯಾಂಕ್ ಪ್ಲಾಗನಾದರೂ ಕೊಟ್ಟು ಕೃಷ್ಣ. ಅದು ದುರ್ಯೋಧನ ಒಪ್ಪುವುದಿಲ್ಲ. ಭೀಷ್ಮರೇ, ಯುದ್ಧದ ನಿಯಮಗಳನ್ನು ಹೇಳಿಬಿಡಿರಿ ಒಂದೊಂದಾಗಿ. ಪಾಂಡವರೇ, ಕೌರವರೇ, ಕೃಷ್ಣ, ಧೃತರಾಷ್ಟ್ರ, ನಾನು ಈಗ ಯುದ್ಧದ ನಿಯಮಗಳನ್ನು ಹೇಳ್ತೇನೆ. ನಿಮಗೆ ಅದು ಅಕ್ಸೆಪ್ಟೆಡಾ ಇಲ್ಲ ಅಂತ ಹೇಳಿ. ಒಂದು ಫಸ್ಟ್ ನಿಯಮ, ಯುದ್ಧ 37.6 hours ಮಾತ್ರ ಆಗಬೇಕು ಪರ್ ವೀಕ್ಗೆ. ಅದ್ರ ಮೇಲೆ ಏನಾದರೂ ನೀವು ಮಾಡಿದ್ರೆ ಓವರ್ ಟೈಮ್ ಕೊಡೋದಿಲ್ಲ. ಆಮೇಲೆ ಯುದ್ಧ ಟೈಮು ಅನೌನ್ಸ್ ಮಾಡಿದ್ಮೇಲೆ ಯಾರಿಗೂ ಆನ್ಯುವಲ್ ಲೀವ್ ಇಲ್ಲ. ಇನ್ನೇನಾದರೂ ಯಾರಾದರೂ ಸಿಕ್ಕಿ ಹಾಕಿದ್ರೆ ಅವ್ರ ವಾರ್ ಲಾಸ್. ಎಲ್ಲರೂ ಲೈಫ್ ಇನ್ಶೂರೆನ್ಸ್ ತಗೊಂಡು ನಮಗೆ ಫ್ರೀ ಕೊಡಬೇಕು. ದುರ್ಯೋಧನ, ಕೇಳಿಸ್ಕೊಂಡ್ಯಾ? ಆಮೇಲೆ ಯಾರು ಒಂದು ದಿನಕ್ಕೆ 1 ಬಾಟಲ್ ಆಲ್ಕೋಹಾಲ್ ಮೇಲೆ ತಗೋಬಾರ್ದು. ಓಕೆನಾ? ಆಯಿತು. ಸಾಯಂಕಾಲ ಹೊತ್ತು ಯುದ್ಧ ಮುಗಿದ ಮೇಲೆ ಫ್ರೀ ಟೈಮಲ್ಲಿ ಗ್ಯಾಮ್ಲಿಂಗ್ ಆಡ್ಬೋದು.